ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಜಿಲ್ಲೆಯ ರೈತರು ದಿನನಿತ್ಯ ಎದುರಿಸುತ್ತಿರುವ ತೀವ್ರ ಸಮಸ್ಯೆಗಳಿಗೆ ಸರ್ಕಾರ ಕೂಡಲೇ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸೋಮವಾರ ಚಿತ್ರದುರ್ಗದಲ್ಲಿ ಒಂದು ದಿನದ ಧರಣಿ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಕನಕ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ಪಕ್ಷದ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸಿ ಗೌರವ ಸಲ್ಲಿಸಿದರು. ಬಳಿಕ ಡಿಸಿ ವೃತ್ತದಲ್ಲಿ ಧರಣಿ ನಡೆಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 5 ತಿಂಗಳಿನಿಂದ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪರಿಣಾಮ ರೈತರು ತೀವ್ರ ಸಂಕಷ್ಟದ ಜೀವನ ನಡೆಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ, ಈ ವರ್ಷ ಜಲಾಶಯಗಳು ಸಂಪೂರ್ಣ ಭರ್ತಿಯಾಗುವ ನಿರೀಕ್ಷೆ ಇಲ್ಲ. ಆಹಾರ ಬೆಳೆಗಳನ್ನು ಬೆಳೆಯುವುದೇ ಕಷ್ಟಕರವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಅನೇಕ ನೀರಾವರಿ ಯೋಜನೆಗಳನ್ನು ರೂಪಿಸಿದ ಕರ್ಮಭೂಮಿಯಾದ ಚಿತ್ರದುರ್ಗ ಜಿಲ್ಲೆ ಇಂದಿಗೂ ಬರಗಾಲದಿಂದ ನರಳುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಆಮೆಗತಿಯಲ್ಲಿ ಸಾಗುತ್ತಿದ್ದು ಜಿಲ್ಲೆಯ ರೈತರ ಸಂಕಷ್ಟ ಕೇಳುವವರೇ ಇಲ್ಲ ಎಂದು ಹೇಳಿದರು. ರಾಜಕಾರಣದಲ್ಲಿ ಭ್ರಷ್ಟರು ಮತ್ತು ದುಷ್ಟರ ಸಂಖ್ಯೆ ಹೆಚ್ಚಾಗಿದೆ. ಕಳೆದ 20 ವರ್ಷಗಳಲ್ಲಿ ಸುಮಾರು 3 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ರೈತರ ಧ್ವನಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಾರ್ವಜನಿಕ ಸೇವೆಗಿಂತ ಹಣ ಮಾಡುವುದರಲ್ಲೇ ನಿರತರಾಗಿದ್ದಾರೆ ಎಂದು ಆರೋಪಿಸಿದರು. ಹಸಿರು ಶಾಲನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ರಸಗೊಬ್ಬರಗಳನ್ನು ನಿಗದಿತ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ ಎಂದು ಟೀಕಿಸಿದರು. ಕೃಷಿ ಉತ್ಪನ್ನಗಳಿಗೆ ರೈತರಿಗೆ ಸಮರ್ಪಕ ಬೆಲೆ ದೊರೆಯುತ್ತಿಲ್ಲ. ಆದರೆ ಅದೇ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗುತ್ತಿವೆ. ಕೃಷಿ ಇಲಾಖೆ ವಿತರಿಸುವ ಕೆಲವು ಬಿತ್ತನೆ ಬೀಜಗಳು ಸರಿಯಾಗಿ ಮೊಳಕೆಯೊಡೆಯುತ್ತಿಲ್ಲ. ಒಟ್ಟಾರೆ ರೈತರಿಗೆ ಎಲ್ಲಾ ಹಂತದಲ್ಲೂ ಅನ್ಯಾಯ ಮತ್ತು ಮೋಸವಾಗುತ್ತಿದ್ದು, ಈ ಅನ್ಯಾಯದ ವಿರುದ್ಧ ಕೆಆರ್ಎಸ್ ಪಕ್ಷ ನಿರಂತರ ಹೋರಾಟ ನಡೆಸಲಿದೆ ಎಂದು ರವಿ ಕೃಷ್ಣಾರೆಡ್ಡಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತರು ಭಾಗವಹಿಸಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಯಕ್ರಮ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸರಿಯಾದ ಮಳೆ ಆಗಿದ್ದಿದೆ. ನಿನ್ನೆ ರಾತ್ರಿ ನಾನು weather.com ನೋಡಿದೆ. ಇವತ್ತು 1 ಗಂಟೆಗೋ 2 ಗಂಟೆಗೋ ಇಲ್ಲಿ ಮಳೆ ಶುರುವಾಗಿ 3 ಗಂಟೆ ಇಲ್ಲಿ ಮಳೆ ಬರುತ್ತೆ ಅಂತ ಇತ್ತು. ಆದ್ರೆ ಬೆಳಗ್ಗೆ ನೋಡ್ತೀನಿ ಅದ್ರದ್ದು ಇದೇ ಇಲ್ಲ, ಸುದ್ದಿನೇ ಇಲ್ಲ. ನಾಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ಮಳೆ ಆಗುತ್ತೆ ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಕೆಲವು ಭಾಗಗಳಲ್ಲಿ ದೇಶದಲ್ಲಿ 60% ಮಳೆ ಕೊರತೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಸರಾಸರಿಯಾಗಿ 40% ಈಗ ಮಳೆ ಕೊರತೆ ಆಗಿರುವಂತದ್ದು. ನೆನ್ನೆಗೋ ಮೊನ್ನೆಗೋ ಅಥವಾ ಇವತ್ತಿಗೂ ಸರಿಯಾಗಿ 1 ವರ್ಷದ ಹಿಂದೆ ಜೂನ್ ತಿಂಗಳಲ್ಲೇ, ಸುಮಾರು 90 ವರ್ಷಗಳ ನಂತರ ಜೂನ್ ತಿಂಗಳಲ್ಲೇ ಯಾವುದು ತುಂಬಿತು? ಕೆಆರ್ಎಸ್ ಡ್ಯಾಮ್ ತುಂಬಿತು ಅಂತೇಳಿ ಆವತ್ತಿನ ಉಪಮುಖ್ಯಮಂತ್ರಿ ಆಗಿದ್ದಂತಹ ಯಾರು ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಾಗಿನ ಕೊಟ್ರು. ಈ ವರ್ಷ ಕನ್ನಂಬಾಡಿ ತುಂಬುತ್ತೋ ಇಲ್ವೋ ಗೊತ್ತಿಲ್ಲ. ಸೆಪ್ಟೆಂಬರ್ ಅಷ್ಟೊತ್ತಿಗೆಲ್ಲ ಎಲ್ಲಿದ್ದೀವಪ್ಪ? ಚಿತ್ರದುರ್ಗ. ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳಿಗೆ ಅತಿ ದೊಡ್ಡ ಬುನಾದಿಯನ್ನ, ಕಾರ್ಯಕ್ರಮಗಳನ್ನ ರೂಪಿಸಿದಂತವ್ರು ಯಾರು? ಎಸ್ ನಿಜಲಿಂಗಪ್ಪ. ಅವರ ಮನೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರ್ಬೋದು, ನಡ್ಕೊಂಡೇ ಹೋಗ್ಬೋದು. ಕರ್ನಾಟಕದ ಏಕೀಕೃತ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು? ನಿಜಲಿಂಗಪ್ಪನವರು. ಅವ್ರ ಕಾಲದಲ್ಲಿ ರಾಜಕಾರಣ ಚೆನ್ನಾಗಿತ್ತು. ಅವತ್ತು ನಮ್ಮ ಪೂರ್ವಿಕರಿಗೆ ತಿನ್ನೋದಿಕ್ಕೆ ಗತಿ ಇರ್ಲಿಲ್ಲ. ಬರ ಬಂತು ಅಂದ್ರೆ ಯಾವ್ದಾವ್ದೋ ಎಲೆಗಳನ್ನ ತಗೊಂಡು ಬಂದು ಅದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಬಿಟ್ಟು ಕುಡಿತಾ ಇದ್ರು, ಸೂಪ್ ಕುಡಿತಾ ಇದ್ರು ಒಂದು ರೀತಿನಲ್ಲಿ. ಅಂತ ಸಂದರ್ಭದಲ್ಲಿ ದೇಶವನ್ನ ಕಟ್ಟಬೇಕು ಅಂತ ಹೇಳಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕರೆಸಿ ಆಲಮಟ್ಟಿಯಲ್ಲಿ ಡ್ಯಾಮ್ ಕಟ್ಟೋದಿಕ್ಕೆ ಶಂಕುಸ್ಥಾಪನೆ ಮಾಡಿಸಿದ್ರು ನಿಜಲಿಂಗಪ್ಪನವರು. ಶರಾವತಿ ಯೋಜನೆ ರೂಪಿಸಿದ್ರು. ಬೆಂಗಳೂರಿಗೆ ಕಾವೇರಿ ನೀರು ತಂದ್ರು. ಅನೇಕ ನೀರಾವರಿ ಯೋಜನೆಗಳಿಗೆ ಅವರು ಅಡಿಗಲ್ಲು ಹಾಕಿದ್ರು. ಕರ್ನಾಟಕ ಕಂಡಂತ ಅತ್ಯಂತ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ನಿಜಲಿಂಗಪ್ಪನವರು ಒಬ್ರು. ಅಂತಹ ಹೆಮ್ಮೆಯ ನಾಡಿನ ಜಾಗದಲ್ಲಿ ನಾವಿದ್ದೀವಿ. ಪಕ್ಕದಲ್ಲಿನೇ
ಒನಕೆ ಓಬವ್ವ ಒನಕೆ ಎತ್ತಿ ನಿಂತಿದ್ದಾಳೆ. ಭ್ರಷ್ಟರ ದುಷ್ಟರ ನಾಡ ದ್ರೋಹಿಗಳ ಅಥವಾ ನಾಡಿನ ಮೇಲೆ ದಾಳಿ ಮಾಡೋದಿಕ್ಕೆ ಆವತ್ತಿನ ನಾಡು ಎಲ್ಲ ಒಂದೇ ಆಗಿದೆ ಇವತ್ತು ನಮ್ದು. ಆದ್ರೆ ಚಿತ್ರದುರ್ಗಕ್ಕೆ ಆವತ್ತು ಮೈಸೂರಿನ ಸುಲ್ತಾನ ಹೈದರಾಲಿ ಪರವೂರಿನವರು ಬಂದು ತನ್ನ ನಾಡಿನ ಮೇಲೆ ದಾಳಿ ಮಾಡಿದಾಗ ರಕ್ಷಣೆ ಮಾಡಿದಂತಹ ಓಬವ್ವನ ವೃತ್ತದಲ್ಲಿ, ಆಕೆಯ ಸ್ಮರಣೆಯಲ್ಲಿ ಕಟ್ಟಿರುವಂತಹ ವೃತ್ತದಲ್ಲಿ ನಾವಿದ್ದೀವಿ. ಇವತ್ತು ನಾಡ ಪ್ರೇಮಿಗಳು ನಮ್ಮ ನಾಡಿನಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ? ಪ್ರಶ್ನೆ ಇರೋದಲ್ಲಿ ನಡೆಸ್ತಿದಾರನಪ್ಪ? ನಾಡ ದ್ರೋಹಿಗಳು, ಜನದ್ರೋಹಿಗಳು, ಕಳ್ಳರು, ಖದೀಮರು ಗ್ಯಾಮ್ಲಿಂಗ್ ನಲ್ಲಿ, ಲಾಟ್ರಿನಲ್ಲಿ ಎಂಡ ಕುಡಿಸಿ ಇನ್ಯಾವುದಾದ್ರು ವೇಷವಾಟಿಕೆ ನಡೆಸಿ ಅದರಲ್ಲೇ ದುಡ್ಡು ಮಾಡಿದಂತ ಖದೀಮರು, ತಲೆ ಹಿಡುಕರು ಇವತ್ತು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಾಗಿದ್ದಾರೆ. ಶಂಕರಮೂರ್ತಿನ ಅಲ್ಲಲ್ಲ, ಶಂಕರಮೂರ್ತಿ ಅವರು ಆಗ್ಲೇ ಒಂದು ಮಾತು ಹೇಳಿ ಕೂತ್ಕೊಳ್ಳಿ. ನಾವು ಉರುಳು ಸೇವೆ ಮಾಡ್ಕೊಂಡು ಬರೋದೊಂದೇ ಬಾಕಿ ಅಂತ. ಶಂಕರಮೂರ್ತಿ ಅವರೇ, ಕಳೆದ 20 ವರ್ಷಗಳಲ್ಲಿ 3 ಲಕ್ಷ ಜನ ಉರುಳು ಸೇವೆ ಮಾಡಿದ್ದಾರೆ ದೇಶದಲ್ಲಿ. ಎಷ್ಟು ಜನ? 3 ಲಕ್ಷ ಜನ. ಯಾರವರು? ರೈತರು. ಏನು ಉರುಳು ಸೇವೆ ಅಂದ್ರೆ? ನೀವು ಉರುಳು ಸೇವೆ ಬೇರೆ, ಉರುಳ್ಕೊಂಡು ಬರೋದು ಬೇರೆ. ಏನು ನೇಣ ಹಾಕೊಂಡು ಉರುಳು ಹಾಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿ 3 ಲಕ್ಷ ರೈತರು ಬೆಳೆ ಕೈ ಬಿಟ್ಟಿದ್ದಕ್ಕೋ, ಬೆಲೆ ಸಿಗದೆ ಇದ್ದಿದ್ದಕ್ಕೋ, ಸಾಲ ಸೋಲ ಮಾಡಿನೋ 3 ಲಕ್ಷ ರೈತರು ತೆಗೆದು ನೋಡಿ, ಗೂಗಲ್ ಅಲ್ಲಿ ಹಾಕಿ ನೋಡಿ. ಕಳೆದ 20 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ಎಷ್ಟು ಅಂತ. ನೀವು ಈ ಉರುಳು ಸೇವೆ ಮಾಡೋದ್ರಿಂದ ಆ ಉರುಳು ಸೇವೆಯಿಂದಾನೇ ಏನು ಆಗ್ತಾ ಇಲ್ಲ. ನೀವು ಅಲ್ಲಿಂದ ಇಲ್ಲಿ ಉರುಳು ಆಡ್ಕೊ ಬಂದ್ರೆ ಯಾರು ನೋಡ್ತಾರೆ? ಯಾಕೆ ಹೇಳಿ? ರೈತರು ಇವತ್ತು ಮೊದಲಿದ್ದಾಗೆ ಅವ್ರು ಹೇಳ್ತಾ ಇದ್ರು, ನಮ್ಮ ರೈತ ಮುಖಂಡರು ನಂಜುಂಡ ಸ್ವಾಮಿ ಅವರ ಕಾಲದಲ್ಲಿ ಒಂದು ಒಗ್ಗಟ್ಟಿತ್ತು. ರೈತ ಗುಡುಗಿದ್ರೆ ಅದೆಲ್ಲ ಮರ್ತೋಗಿದ್ದಾರೆ. ರೈತ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತಿತ್ತು. ಇವತ್ತು ಹೋರಾಟಕ್ಕೆ ಹಸಿರು ಶಾಲು, ಎಲೆಕ್ಷನ್ ಬಂದ ದಿವಸ ಅಲ್ಲಿ ಹಾಕ್ಬಿಟ್ಟು JCBಗೋ, JDSಗೋ, ಕಾಂಗ್ರೆಸ್ಗೋ, ಬಿಜೆಪಿಗೋ ವೋಟ್ ಹಾಕ್ತಾರೆ. ಒಂದು ರಾಜಕೀಯವಾಗಿ ಯಾರನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಮಾಡುವ ಸ್ಥಿತಿಯಲ್ಲಿ ರೈತ ಇಲ್ಲ. ಹಾಗಾಗಿಯೇ ಇವತ್ತು ರೈತನೂ ಸಹ ಅವನ ಬೆಲೆ ಎಷ್ಟು? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರ್, ಎರಡೂ ಬೇಡದೇ ಇರೋರಿಗೆ ನಿಕ್ಕರ್, ಎರಡೂ ಬೇಡದೇ ಇರೋರಿಗೆ ನಿಕ್ಕರ್ ಕೊಟ್ಟು ವೋಟ್ ಹಾಕ್ಸ್ಕೊಳ್ತಿದ್ದಾರೆ. ಹಾಗಾಗಿನೇ ಇವತ್ತು ನಾವು ಈ ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ. ಆಗ್ಲೇ